ಈ ವಿಡಿಯೋದಲ್ಲಿ ನಾವು ಶೇಜ್ವಾನ್ ಫ್ರೈಡ್ ರೈಸ್ ಅನ್ನ ಹೇಗೆ ಮಾಡೋದಂತ ನೋಡುವ. ಶೇಜ್ವಾನ್ ಫ್ರೈಡ್ ರೈಸಿಗೆ ನಾನಿಲ್ಲಿ ಚಿಂಗ್ಸ್ ಅವರ ಶೇಜ್ವಾನ್ ಫ್ರೈಡ್ ರೈಸ್ ಇದು ಪೌಡರ್ ಅನ್ನ ತಕೊಂಡು ಈ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ನಾನೀಗ ಫಸ್ಟ್ ವೆಜಿಟೇಬಲ್ಸ್ ನ ಕಟ್ ಮಾಡ್ಕೋಬೇಕಲ್ಲ, ನಾನು ಚಾಪರ್ ಅಲ್ಲಿ ಇದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಕ್ಯಾರೆಟ್ ತಕೊಂಡಿದ್ದೀನಿ, ಕಾಲು ಕ್ಯಾಪ್ಸಿಕಮ್, 4 ಬೀನ್ಸು, ಆಮೇಲೆ ಕ್ಯಾಬೇಜ್ ಅನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ತುಂಡು ಕ್ಯಾಬೇಜ್ ಅನ್ನ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನ ನಾನು ಚಾಪರ್ ಅಲ್ಲಿ ಪ್ರೀತಿ ಮಿಕ್ಸಿಯವರ ಚಾಪರ್ ಅಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕಡಾಯಿಯಲ್ಲಿ ಒಂಚೂರು ಬೆಳ್ಳುಳ್ಳಿ, ಆಮೇಲೆ ಸ್ಪ್ರಿಂಗ್ ಆನಿಯನ್ ಅನ್ನ ಹಾಕೋಬೇಕು. ವೈಟ್ ಕಲರ್ದು ಆನಿಯನ್ ಸೈಡ್ ಹಾಕೋಬೇಕು, ಸ್ಪ್ರಿಂಗ್ ಆನಿಯನ್. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1 ನಿಮಿಷದಷ್ಟು. ಆಮೇಲೆ ನೀವು ಚಾಪ್ ಮಾಡಿರೋಂತ ವೆಜಿಟೇಬಲ್ಸ್ ನ ಹಾಕೊಳ್ಳಿ. ಇದನ್ನ ಕೂಡ ಒಂದು ಹೈ ಫ್ಲೇಮ್ ಅಲ್ಲಿ ನೀವು 1 ರಿಂದ 2 ನಿಮಿಷ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಅಲ್ಲಿ ಯಾಕೆ ಫ್ರೈ ಮಾಡೋದು ಅಂದ್ರೆ ವೆಜಿಟೇಬಲ್ ಕಲರು ಹೋಗಲ್ಲ, ಅದೇ ಕಲರ್ ಇರುತ್ತೆ. ಆಮೇಲೆ ಕ್ರಂಚಿ ಆಗಿರುತ್ತೆ ನಿಮ್ ವೆಜಿಟೇಬಲ್ಸ್. ಇದಕ್ಕೆ ನಾನು 1/4 ಕಪ್ಪಿನಷ್ಟು ಬೇಯಿಸಿದ ಕಾರ್ನ್ ಅನ್ನ ಹಾಕೊಂಡಿದ್ದೀನಿ. ಅದು ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟ್ ಫ್ಲೇವರ್ ಕೊಡುತ್ತೆ. ಈಗ ನಾನು ದೊಡ್ಡ ಬೌಲ್ನಷ್ಟು ಬಾಸ್ಮತಿ ರೈಸ್ ಅನ್ನ ಬೇಯಿಸಿ ಇಟ್ಟಿದ್ದೆ, ಅದನ್ನ ಹಾಕಿ ನೀವು ಚಿಂಗ್ಸ್ ಅವರ ಶೇಜ್ವಾನ್ ಫ್ರೈಡ್ ರೈಸ್ ಇದು ಪೌಡರ್ ಅನ್ನ ಹಾಕೋಬೇಕು. ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅದರ ಪೌಡರ್ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಸಾಸ್ ಬೇಕಿದ್ರೆ ಮೇಲಿಂದ ಹಾಕೊಳ್ಬಹುದು. ಆಮೇಲೆ ಸ್ಪ್ರಿಂಗ್ ಆನಿಯನ್ ಅನ್ನ ಹಾಕೊಂಡು ನೀವು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗಿರುವಂತ ಶೇಜ್ವಾನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.